ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಳ ಮಗಳು ತನ್ವಿ ಪಾತ್ರವನ್ನು ಮಾಡುತ್ತಿರುವುದು ನಟಿ ಅಮೃತ ಗೌಡ. ಇದೀಗ ಒಂದು ಖುಷಿಯ ವಿಚಾರಕ್ಕಾಗಿ ಅಮೃತ ಗೌಡ ಸುದ್ದಿಯಲ್ಲಿದ್ದಾರೆ. ಅದೇನಪ್ಪ ಎಂದರೆ ಅಮೃತ ಅವರು PUC ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಪಡೆದು ಉತ್ತೀರ್ಣರಾಗಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯ ಫೇಮಸ್ ಧಾರಾವಾಹಿಗಳಲ್ಲಿ ಭಾಗ್ಯಲಕ್ಷ್ಮಿ ಕೂಡ ಒಂದು. ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವಾಗಿರುವ ಭಾಗ್ಯಾಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಅದರಲ್ಲಿ ತನ್ವಿ ಅನ್ನೋ ಮಗಳ ಪಾತ್ರವನ್ನು ನಟಿ ಅಮೃತ ಗೌಡ ನಿಭಾಯಿಸಿದ್ದಾರೆ. ಇದೀಗ ಒಂದು ಖುಷಿಯ ವಿಚಾರಕ್ಕಾಗಿ ಅಮೃತ ಗೌಡ ಸುದ್ದಿಯಲ್ಲಿದ್ದಾರೆ. ಹೌದು, PUC ಪರೀಕ್ಷೆಯಲ್ಲಿ ಅಮೃತಗೆ ಡಿಸ್ಟಿಂಕ್ಷನ್ ಸಿಕ್ಕಿದೆ. ನಟಿ ಅಮೃತ ಗೌಡ ಅವರು ಕಾಮರ್ಸ್ ವಿಷಯದಲ್ಲಿ PUC ಮಾಡುತ್ತಿದ್ದರು. ಇದೀಗ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಘೋಷಣೆಯಾಗಿದ್ದು ಅಮೃತ ಗೌಡ ಅವರಿಗೆ 600ಕ್ಕೆ 543 ಮಾರ್ಕ್ಸ್ ಸಿಕ್ಕಿದ್ದು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವೆಂದರೆ ಅಮೃತ ಗೌಡ ಅವರ ನಿಜವಾದ ಹೆಸರು ಅಮೃತ ವರ್ಷಿಣಿ ಕೆ ಎಂದು. ಇನ್ನು ಕನ್ನಡದಲ್ಲಿ 100ಕ್ಕೆ 97 ಅಂಕ ಪಡೆದಿರುವ ಅಮೃತ ಗೌಡ ಇಂಗ್ಲಿಷ್ನಲ್ಲಿ 81, ಎಕನಾಮಿಕ್ಸ್ನಲ್ಲಿ 93, ಬಿಸ್ನೆಸ್ ಸ್ಟಡೀಸಲ್ಲಿ 83, ಅಕೌಂಟೆನ್ಸಿಯಲ್ಲಿ 94, ಇನ್ನು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ 95 ಅಂಕಗಳನ್ನು ಅಮೃತ ಗೌಡ ಪಡೆದುಕೊಂಡಿದ್ದಾರೆ. ಅಂದಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಯಿ ಭಾಗ್ಯ ಜೊತೆ SSLC ಎಕ್ಸಾಮ್ ಬರೆದು ತನ್ವಿ ಮೊದಲ ವರ್ಷದ PUC ಸೇರಿದ್ದಳು. ಆದರೆ ರಿಯಲ್ ಲೈಫ್ನಲ್ಲಿ ತನ್ವಿ ಪಾತ್ರ ಮಾಡಿರುವ ಅಮೃತ ಆಗಲೇ ಸೆಕೆಂಡ್ PUC ಮುಗಿಸಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಾರ್ಕ್ ಶೀಟ್ ಅನ್ನು ಅಮೃತ ಗೌಡ ಹಂಚಿಕೊಂಡಿದ್ದು ಅನೇಕರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಟನೆಯ ನಡುವೆ ಓದು ತುಂಬಾ ಕಷ್ಟ, ಅದರಲ್ಲೂ ಡಿಸ್ಟಿಂಕ್ಷನ್ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿರಬೇಕು. ವಿದ್ಯಾಭ್ಯಾಸದ ಜೊತೆಗೆ ನಟನೆಯನ್ನು ಬ್ಯಾಲೆನ್ಸ್ ಮಾಡುವುದು ಕಷ್ಟ. ಆದರೂ ಉತ್ತಮವಾಗಿ ನಟಿಸುತ್ತಾ ಓದಿನಲ್ಲೂ ಮುಂದುವರಿಯುವುದು ನಿಜಕ್ಕೂ ಗ್ರೇಟ್ ಎಂದೆಲ್ಲ ಅಮೃತ ಗೌಡಗೆ ಶಭಾಸ್ಗಿರಿ ನೀಡಿದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತನ್ವಿ ಪಾತ್ರವನ್ನು ಅಮೃತ ಗೌಡ ಅಮೋಘವಾಗಿ ನಿಭಾಯಿಸುತ್ತಿದ್ದಾರೆ. ಇತ್ತೀಚೆಗೆ ಸಂಚಿಕೆಗಳಲ್ಲಿ ರೆಸಾರ್ಟ್ ಮೇಲಿನ ಪೊಲೀಸರ ದಾಳಿಯಲ್ಲಿ ತನ್ವಿ ಸಂಕಷ್ಟಕ್ಕೆ ಸಿಲುಕಿದ್ದಳು. ಹಿಂದೊಮ್ಮೆ ಕಾಲೇಜಿನಿಂದ ಸಸ್ಪೆಂಡ್ ಆದಾಗಲೂ ತನ್ವಿ ಸಹಾಯಕ್ಕೆ ತಾಯಿ ಭಾಗ್ಯ ಬಂದಿದ್ದಳು. ಒಟ್ಟಿನಲ್ಲಿ ಧಾರಾವಾಹಿಯಲ್ಲಿ ಸಾಕಷ್ಟು ತಿರುವುಗಳಿಗೂ ತನ್ವಿ ಪಾತ್ರ ಕಾರಣವಾಗಿದ್ದು ವೀಕ್ಷಕರನ್ನು ಹೆಚ್ಚು ಸೆಳೆಯುತ್ತಿದೆ. ಈ ಮಧ್ಯೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಂದಷ್ಟು ಬದಲಾವಣೆ ಆಗಲಿವೆಯೇ ಎಂಬ ಅನುಮಾನ ಮೂಡಿದೆ. ಯಾಕೆಂದರೆ ಭಾಗ್ಯಲಕ್ಷ್ಮಿ ಆರಂಭದಲ್ಲಿ ಒಂದೇ ಧಾರಾವಾಹಿಯಾಗಿ ಪ್ರಸಾರವಾಗುತ್ತಿತ್ತು. ನಂತರ ಭಾಗ್ಯ ಮತ್ತು ಲಕ್ಷ್ಮಿಗೆ ಮದುವೆಯಾದ ಮೇಲೆ 2 ಧಾರಾವಾಹಿಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಭಾಗ್ಯಲಕ್ಷ್ಮಿ ಕಥೆಯ ಎಳೆಯೊಂದಿಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಶುರುವಾಗಿತ್ತು. ಇದೀಗ ಲಕ್ಷ್ಮೀ ಬಾರಮ್ಮ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಆ ಸಮಯಕ್ಕೆ ಮುದ್ದು ಸೊಸೆ ಸೀರಿಯಲ್ ಪ್ರಸಾರವಾಗುವುದು ನಿಗದಿಯಾಗಿದೆ. ಹಾಗಾಗಿ ಈ ಹಿಂದಿನಂತೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಜೊತೆ ಲಕ್ಷ್ಮೀ ಬಾರಮ್ಮ ಕಥೆಯನ್ನು ಸೇರಿಸಿ ಒಂದೇ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ಲಕ್ಷ್ಮಿಯ ಕಥೆಯನ್ನು ಹೇಳುವ ಸಾಧ್ಯತೆ ಇದೆಯಾ ಎಂಬ ಊಹೆ ವೀಕ್ಷಕರದ್ದು. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.